ಹಾವೇರಿ ಗದಗ ಲೋಕಸಭಾ ಚುನಾವಣೆಯಲ್ಲೂ ಮತಗಳ್ಳತನ ಆರೋಪ ದಾಖಲೆ ರಿಲೀಸ್ ಮಾಡಿದ ಪರಾಜಿತ ಅಭ್ಯರ್ಥಿ ಆನಂದಸ್ವಾಮಿ. ಸದ್ಯ ಈಗ ಮತಗಳ್ಳತನ ವಿಚಾರ ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗ್ತಿದೆ. ಹಾವೇರಿ ಗದಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮತಗಳ್ಳತನದ ಆರೋಪವನ್ನು ಮಾಡಿದ್ದಾರೆ. ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ ಪರಾಜಿತ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ. ಬಸವರಾಜ ಬೊಮ್ಮಾಯಿ ವಿರುದ್ಧ ಪರಾಜಿತಗೊಂಡಿದ್ದಂತಹ ಕಾಂಗ್ರೆಸ್ಸಿನ ಅಭ್ಯರ್ಥಿ ಇವರು. ಕಾಂಗ್ರೆಸ್ ಹೋರಾಟದಲ್ಲಿ ಭಾಗಿಯಾಗಿದ್ರು ಪರಾಜಿತ ಅಭ್ಯರ್ಥಿ. ಇನ್ನು 79,731 ಮತಗಳು ಇವಿಎಂ ಮತ್ತು ಒಟ್ಟು ಮತದಾನಕ್ಕೂ ವ್ಯತ್ಯಾಸ ಆಗಿದೆ. ಇಲ್ಲಿನ ಅಭ್ಯರ್ಥಿ 43,631 ಮತಗಳ ಮೂಲಕ ಗೆಲುವನ್ನ ಸಾಧಿಸಿದ್ರು. ಇನ್ನು ಕೆಲವೊಂದಿಷ್ಟು ಡಬ್ಲಿಂಗ್ ಮತ್ತು ನಕಲಿ ಮತದಾನಗಳ ಆಗಿದೆ ಅನ್ನುವಂತ ಆರೋಪ ಮಾಡ್ತಿದ್ದಾರೆ. ಚುನಾವಣಾ ಆಯೋಗವನ್ನ ಕೇಂದ್ರ ಸರ್ಕಾರ ದುರುಪಯೋಗ ಮಾಡಿಕೊಂಡಿದೆ. ಹಾಗಾಗಿ ಹಾವೇರಿಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಂಜೀವ್ ಕುಮಾರ್ ನಿಲರ್ಗಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತಗಳ್ಳತನದ ವಿಚಾರ ಬಹಳಷ್ಟು ತನ್ನ ವ್ಯಾಪ್ತಿಯನ್ನು ಪಡ್ಕೊಳ್ತಾ ಇದೆ. ಏನು ಮಿಸ್ಮ್ಯಾಚ್ ಆಗಿದೆ, ಯಾವ ಪ್ರಮಾಣ ಆಗಿದೆ. ಇಲ್ಲಿ ಸುಮಾರು ಹಾವೇರಿ ಮತ್ತು ಗದಗ ಲೋಕಸಭಾ ಮತಕ್ಷೇತ್ರದಲ್ಲಿ 79,731ಕ್ಕೂ ಹೆಚ್ಚು ಓಟುಗಳು ಮಿಸ್ಮ್ಯಾಚ್ ಆಗಿದ್ದವು. ಇಲ್ಲಿ ಗೆದ್ದಂಥ ಅಭ್ಯರ್ಥಿಗಳು ಕೇವಲ 43,631 ಓಟುಗಳಿಂದ ಮಾತ್ರ ಗೆದ್ದಿದ್ದಾರೆ. ಇದು ಚುನಾವಣಾ ಒಂದು ಕಚೇರಿಯಿಂದ, ನಮ್ಮ ಜಿಲ್ಲಾ ಚುನಾವಣಾ ಕಚೇರಿಯಿಂದ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಂಡಿದ್ದೇವೆ. ಮತ್ತು ಇಲ್ಲಿ ಸ್ವಲ್ಪ ಡಬ್ಲಿಂಗ್ ಓಟ್ಸು ಆಗಿದ್ದಾವೆ. ಆಮೇಲೆ ಕೆಲವೊಂದು ಸುಳ್ಳು ಓಟುಗಳು ಸಹ ದಾಖಲಾತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ರಾಷ್ಟ್ರೀಯ ನಾಯಕರಂಥ ರಾಹುಲ್ ಗಾಂಧಿಯವರು ಇದನ್ನು ಸತತವಾಗಿ ಇದನ್ನೆಲ್ಲ ಅಭ್ಯಸಿಸಿ ಸ್ಟಡಿ ಮಾಡಿ ಇವತ್ತು ನಿರ್ದಿಷ್ಟವಾದಂಥ ಕಾರಣಗಳನ್ನು ಹುಡುಕೊಂಡು ಇದನ್ನು ಪಾರ್ಲಿಮೆಂಟಲ್ಲಿ ಸಹ ಹೇಳಲಿಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದರೆ ಅವ್ರನ್ನ ಅವಕಾಶವನ್ನು ನೀಡ್ತಾ ಇಲ್ಲ ಅವತ್ತು ಪಾರ್ಲಿಮೆಂಟಲ್ಲಿ. ಆದ್ದರಿಂದ ನಮ್ಮ 5ನೇ ತಾರೀಕಿಗೆ ನಡಿಬೇಕಾಗಿತ್ತು. 5ನೇ ತಾರೀಕಿಗೆ ನಮ್ಮ ಜಾರ್ಖಂಡ್ ಮಾಜಿ ಮುಖ್ಯಮಂತ್ರಿ ಸೊರೇನ್ ಅವರು ತೀರ್ಕೊಂಡಿದ್ದರಿಂದ ಅದನ್ನು ನಾಳೆಗೆ ಮುಂದೂಡಲ್ಪಟ್ಟಿದೆ. ನಾಳೆಯ ಫ್ರೀಡಮ್ ಪಾರ್ಕ್ದಲ್ಲಿ ನಡೀತಕ್ಕಂಥ ಒಂದು ಬಹಿರಂಗ ಸಮಾವೇಶದಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ಸಂಪೂರ್ಣವಾದಂಥ ಇದನ್ನು ವಿವರವಾದಂಥ ಹೇಳಿಕೆಯನ್ನು